ನಮಸ್ಕಾರ ಸ್ನೇಹಿತರೆ. ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಬಿಟ್ಟಿದ್ದಾರೆ. ಯಾರಿಗೆ ಅರ್ಜಿ ಸಲ್ಲಿಸಬೇಕು ಅಂದ್ಕೊಂಡಿದ್ದರೋ ಈ ದಿನಾಂಕದಂದು ಅರ್ಜಿ ಸಲ್ಲಿಸಬೇಕು. ಲಾಸ್ಟ್ ಡೇಟ್ ಯಾವಾಗ ಅರ್ಜಿ ಸಲ್ಲಿಸಬೇಕು, ಕೊನೆ ದಿನಾಂಕ ಯಾವುದು, ಅರ್ಹತೆಗಳನ್ನು ಎಲ್ಲ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಕೆಳಗೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಾವು ಯಾವುದಾದ್ರು ಹೊಸ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗೆ ಕಾಣ್ತಿರುವ ಸಬ್ಸ್ಕ್ರೈಬ್ ಬಟನ್ನ. ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿ ಆಹ್ವಾನ. PUC ಐಟ ಪಾಸ್ ಆದವರಿಗೆ ಇದು ಭರ್ಜರಿ ಗುಡ್ ನ್ಯೂಸ್. ಗಡಿ ಭದ್ರತಾ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, BSF, ಹೆಡ್ ಕಾನ್ಸ್ಟೇಬಲ್, ರೇಡಿಯೋ ಆಪರೇಟರ್ ಹಾಗೂ ರೇಡಿಯೋ ಮೆಕ್ಯಾನಿಕಲ್ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲಾಗುತ್ತದೆ. ಗ್ರೂಪ್ C ಒಂದನ್ನು ನಾನ್ ಮಿನಿಸ್ಟ್ರಿಯಲ್ ಹುದ್ದೆಗಳಾಗಿದ್ದು, ನಂತರವೂ ಇವುಗಳೆಲ್ಲ ಕಾಯಂ ಸೇವಾ ಹುದ್ದೆಗಳಿಗಾಗಿ ಪರಿಗಣಿಸಲಾಗುತ್ತದೆ. ಹುದ್ದೆಗಳ ವಿವರ ನೋಡಿ. ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಆಪರೇಟರ್ 910 ಅಂದರೆ 910 ಹುದ್ದೆಗಳು. ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಮೆಕ್ಯಾನಿಕ್ 211 ಹುದ್ದೆಗಳು. ಒಟ್ಟು 1121 ಹುದ್ದೆಗಳು. ಒಟ್ಟು 1121 ಪೈಕಿ 880 ಹುದ್ದೆಗಳಿಗೆ ಖಾಲಿ ಇಲಾಖೆ ಪರೀಕ್ಷೆ ಮೂಲಕ ಭರ್ತಿ ಮಾಡಿಕೊಳ್ಳುವ ಮೀಸಲಿಡಲಾಗಿದೆ. ಇನ್ನು ಉಳಿದಗಳಿಗೆ ನೇರ ನೇಮಕಾತಿ ಅನ್ವಯವಾಗಲಿದೆ. ವಿದ್ಯಾರ್ಥಿ ಮತ್ತು ವಿಮತಿ ಕಾನ್ಸ್ಟೇಬಲ್ ಹುದ್ದೆಗಳಿಗೆ PUC ಅಥವಾ 12ನೇ ತರಗತಿ ಪಾಸಾಗಿದ್ದು, ಭೌತಶಾಸ್ತ್ರ, ರಸಾಯನಶಾಸ್ತ್ರ ಹಾಗೂ ಗಣಿತ ವಿಷಯಗಳಲ್ಲಿ ಕನಿಷ್ಠ 50% ಅಂಕಗಳನ್ನು ಪಡೆದಿರಬೇಕು. ಅಥವಾ ರೇಡಿಯೋ, ಟೆಲಿವಿಷನ್, ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಆಪರೇಟರ್, ಪ್ರೋಗ್ರಾಮಿಂಗ್ ಅಸಿಸ್ಟೆಂಟ್, ಡೇಟಾ ಪ್ರಿಪರೇಷನ್, ಕಂಪ್ಯೂಟರ್ ಸಾಫ್ಟ್ವೇರ್, ಜನರಲ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ITI ಉತ್ತೀರ್ಣರಾಗಿರಬೇಕು. ಇನ್ನು ಕಾನ್ಸ್ಟೇಬಲ್ ಹುದ್ದೆಗೆ PU ವಿಜ್ಞಾನ ವಿಭಾಗದಲ್ಲಿ ಉತ್ತೀರ್ಣರಾಗಿರಬೇಕು. ಇಲ್ಲವೇ ಹಾರ್ಡ್ವೇರ್, ನೆಟ್ವರ್ಕ್ ಟೆಕ್ನಿಷಿಯನ್, ಮೆಕ್ಯಾಟ್ರಾನಿಕ್ಸ್, ಡೇಟಾ ಎಂಟ್ರಿ ಆಪರೇಟರ್ 2 ವರ್ಷಗಳ ITI ಪೂರೈಸಿದವರನ್ನು ಪರಿಗಣಿಸಲಾಗುತ್ತದೆ. ಕನಿಷ್ಠ 18 ವರ್ಷ ತುಂಬಿರಬೇಕು. ಗರಿಷ್ಠ 25 ವರ್ಷದೊಳಗಿರಬೇಕು. OBC ವರ್ಗದವರಿಗೆ 3 ವರ್ಷ, ಪರಿಶಿಷ್ಟ ಅವರಿಗೆ 5 ವರ್ಷ ವಯೋಮಿತಿ ಸಡಿಲಿಕೆ ನೀಡಲಾಗಿದೆ. ಮಾಸಿಕ ವೇತನ ಶ್ರೇಣಿ ಏನು ನೋಡಿ. ಇವರು 7ನೇ ವೇತನ ಆಯೋಗದ ಕಂತಿನ ಹುದ್ದೆಗಳಾಗಿದ್ದು, 25,000 ರಿಂದ 81,000ವರೆಗೆ ಮಾಸಿಕ ವೇತನ ಇರಲಿದೆ. ಇದಲ್ಲದೆ ವಿಶೇಷ ಪಿಂಚಣಿ ಸೌಲಭ್ಯವು ಸೇರಿ ಬದ್ಧತೆಗಳನ್ನು ನೀಡಲಾಗುತ್ತದೆ. ದೈಹಿಕ ಪರೀಕ್ಷೆ ಅರ್ಹತೆ ಏನು? ಪುರುಷರು 168 ಸೆಂಟಿಮೀಟರ್, ಮಹಿಳೆಯರು 157 ಸೆಂಟಿಮೀಟರ್ ಎತ್ತರವಿರಬೇಕು. ಎತ್ತರಕ್ಕೆ ಅನುಗುಣವಾದ ತೂಕ ಹೊಂದಿರಬೇಕು. ಪುರುಷರು 6.5 ನಿಮಿಷಗಳಲ್ಲಿ 1.6 ಕಿಲೋಮೀಟರ್ ಓಟ, 11 ಅಡಿ ಉದ್ದ ಜಿಗಿತ, 3.5 ಅಡಿಗಳ ಎತ್ತರ ಜಿಗಿತವನ್ನು 3 ಪ್ರಯತ್ನಗಳಲ್ಲಿ ಪೂರೈಸಬೇಕು. ಮಹಿಳೆಯರು 4 ನಿಮಿಷಗಳಲ್ಲಿ 800 ಮೀಟರ್ ಓಟ, 3 ಪ್ರಯತ್ನಗಳಲ್ಲಿ 9 ಅಡಿ ಉದ್ದ ಜಿಗಿತ, 3 ಅಡಿಗಳ ಎತ್ತರ ಜಿಗಿತ ಪೂರ್ಣಗೊಳಿಸಬೇಕು. ಇದೆಲ್ಲ ದೈಹಿಕ ಪರೀಕ್ಷೆ ಅರ್ಹತೆ. ಇದು ಹೇಗೆ ಆಯ್ಕೆ ಮಾಡ್ತಾರೆ? ಮೊದಲ ಹಂತದಲ್ಲಿ ದೈಹಿಕ ಸಾಮರ್ಥ್ಯ ಹಾಗೂ ದೈಹಿಕ ಸಹಿಷ್ಣುತೆ ಪರೀಕ್ಷೆ ನಡೆಸಲಾಗುತ್ತದೆ. ಪರೀಕ್ಷೆಗೆ 3 ದಿನ ಮುಂಚೆ ಪ್ರವೇಶ ಪತ್ರಗಳನ್ನು ಬಿಡುಗಡೆ ಮಾಡಲಾಗುತ್ತದೆ. 2ನೇ ಹಂತದಲ್ಲಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ನಡೆಸಲಾಗುತ್ತದೆ. ಮೊದಲ ಹಂತದಲ್ಲಿ ಅರ್ಹತೆ ಪಡೆದವರನ್ನು ಇದಕ್ಕೆ ಪರಿಗಣಿಸಲಾಗುತ್ತದೆ. ಈ ಪರೀಕ್ಷೆಯು ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ಮಾತ್ರ ನಡೆಯಲಿದೆ. 3ನೇ ಹಂತದಲ್ಲಿ ದಾಖಲಾತಿ ಪರಿಶೀಲನೆ ನಡೆಸಲಾಗುತ್ತದೆ. ರೇಡಿಯೋ ಆಪರೇಟರ್ ಹುದ್ದೆಯ ಅಭ್ಯರ್ಥಿಗಳಿಗೆ ಉಕ್ತ ಲೇಖನ ಪ್ಯಾರಾಗ್ರಾಫ್ ಓದು ಇರಲಿದೆ. ಜೊತೆಗೆ ವೈದ್ಯಕೀಯ ತಪಾಸಣೆಯನ್ನು ನಡೆಸಲಾಗುತ್ತದೆ ಎಂದು ಅಧಿಸೂಚನೆಯವರು ತಿಳಿಸಿದ್ದಾರೆ. ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯಲ್ಲಿ ಪಡೆದ ಅಂಕ ಹಾಗೂ ಉಕ್ತ ಲೇಖನ ಪರೀಕ್ಷೆಯಲ್ಲಿ 50 ಅಂಕಗಳು ಸೇರಿ ಒಟ್ಟಾರೆ 250ಕ್ಕೆ ಪಡೆದ ಅಂಕಗಳನ್ನು ಆಧರಿಸಿ ರೇಡಿಯೋ ಆಪರೇಟರ್ ಹುದ್ದೆಗಳಿಗೆ ಹಾಗೂ ರೇಡಿಯೋ ಮೆಕ್ಯಾನಿಕಲ್ ಹುದ್ದೆಗಳಿಗೆ
200 ಅಂಕಗಳಿಗೆ ಪಡೆದ ಒಟ್ಟು ಅಂಕ ಪರಿಗಣಿಸಲಾಗುತ್ತದೆ. ಪರೀಕ್ಷೆ ಪಠ್ಯಕ್ರಮ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಗೆ CBSE ರಾಜ್ಯ ಶಿಕ್ಷಣ ಮಂಡಳಿಗಳ 12ನೇ ತರಗತಿ ಪಠ್ಯಕ್ರಮದ 80 ಪ್ರಶ್ನೆಗಳಿದ್ದು 20 ಪ್ರಶ್ನೆಗಳು ಇಂಗ್ಲಿಷ್ ಭಾಷೆ ಹಾಗೂ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದವರಾಗಿರುತ್ತದೆ. 100 ಪ್ರಶ್ನೆಗಳಿಗೆ 200 ಅಂಕಗಳಿದ್ದು ತಪ್ಪು ಉತ್ತರಗಳಿಗೆ 1.4 1.5 ಅಂಕಗಳು ಕಳೆಯಲಾಗುತ್ತದೆ. ಅರ್ಜಿ ಶುಲ್ಕವೆಷ್ಟು ಅಂತ ಕೇಳ್ತಿದ್ರಲ್ಲ ನೀವು, ಹೇಳ್ತೀನಿ ತಗೋರಿ. ಅದಕ್ಕೋಸ್ಕರ ದಯವಿಟ್ಟು ತೆಳಗೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಷ್ಟೆಲ್ಲ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ, ನೀವು ನನ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಿದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೆ ಪುಣ್ಯ ಬರ್ತದೆ. BSF ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ₹100 ಅರ್ಜಿ ಶುಲ್ಕವನ್ನು ನಿಗದಿಪಡಿಸಲಾಗಿದೆ. ಪರಿಶಿಷ್ಟರು ಹಾಗೂ ಮಹಿಳೆಯರ ಶುಲ್ಕ ವಿನಾಯಿತಿ ಇದ್ದು ಈ ವರ್ಗದ ಅಭ್ಯರ್ಥಿಗಳು ಉಚಿತವಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ. ಪ್ರಮುಖ ದಿನಾಂಕಗಳು: ಅರ್ಜಿ ಸಲ್ಲಿಕೆ 24/8/2025. ಕೊನೆಯ ದಿನಾಂಕ 29/23/2025 ಕೊನೆಯ ದಿನಾಂಕವಾಗಿರುತ್ತದೆ. ಅಷ್ಟರೊಳಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಯಾರ್ಯಾರಿಗೆ ಅರ್ಜಿ ಸಲ್ಲಿಸಬೇಕು ಅಂದ್ಕೊಂಡಿದ್ರು ಅವರೆಲ್ಲ 23/9/2025 ಒಳಗೆ ನೀವು ಅರ್ಜಿಯನ್ನು ಸಲ್ಲಿಸಿ. ಆ್ಯಂಡ್ ಇದೇ ಥರ ಹೊಸ ಜಾಬ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ದಯವಿಟ್ಟು ಕೆಳಗೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಪಕ್ಕದಲ್ಲಿ ಬೆಲ್ ಐಕನ್ ಅದನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.